ಅದಕ್ಕೆ ಇನ್ಕ್ಲೂಡ್ ಮಾಡ್ತೀರಿ ರಮೇಶ್ ಬಾಬು ಅವರೇ, ಎಷ್ಟು ದಿನ ಅಂತ ಇದನ್ನ ಮುಂದುವರಿಸ್ಕೊಂಡು ಹೋಗ್ತೀರಿ? ಗೊಂದಲ ಮುಂದುವರೆದಷ್ಟು ಅಡ್ಮಿನಿಸ್ಟ್ರೇಷನಿಗೂ ಪ್ರಾಬ್ಲಮ್ಮು, ಪಾರ್ಟಿಗೂ ಪ್ರಾಬ್ಲಮ್ಮು. ಇದನ್ನು ನಿಮ್ಮ ಪಾರ್ಟಿಯವರೇ ಹೇಳ್ಕೊಟ್ರು, ರಾಜಣ್ಣ ಅವರೇ ಹೇಳಿದ್ರು ಈ ಗೊಂದಲ ಜಾಸ್ತಿ ದಿನ ಮುಂದುವರಿಬಾರ್ದು ಅಂತ. MLAಗಳು ಅದನ್ನೇ ಹೇಳ್ತಾ ಇದ್ದಾರೆ. ಎಷ್ಟು ದಿನ ಅಂತ ಜಗ್ಕೊಂಡು ಹೋಗ್ತೀರಿ ಇದನ್ನು? ಮಾಧ್ಯಮಗಳ ಒತ್ತಡ ಅಥವಾ ಅಭಿಪ್ರಾಯದಂತೆ ಸರ್ಕಾರಗಳು ನಡೆಸೋಕ್ಕಾಗಲ್ಲ. ಇಲ್ಲ, ನಮ್ಮ ಒತ್ತಡ ಬಿಡಿ, ರಾಜಣ್ಣ ಅವರು ಮಾತನಾಡಿದ್ದು, ನಿಮ್ಮ MLAಗಳು ಮಾತನಾಡಿದ್ದು. ಅಲ್ಲ, ನಾನು ಮಾತಾಡೋಕ್ಕೆ ಮುಂಚೆ ನಿಮ್ಮ ಅಭಿಪ್ರಾಯ ಅದನ್ನೇ ಹೇಳ್ತಿರೋದು. ನಿಮ್ಮ ಅಭಿಪ್ರಾಯ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಅದಕ್ಕೆ ಉದಾಹರಣೆ ಈಗ ಮಾತಾಡಿರ್ತಾವೆ. ಇಲ್ಲ ನಮ್ದೊಂದು ರಾಜಣ್ಣವ್ರಿಗೆ ಬರ್ತೀನಿ. ರಾಜಣ್ಣ ಇಸ್ ಅವ್ರ ಪಾರ್ಟಿ ಲೀಡರ್. ನೀವು ನಿಮ್ಮ ಅಭಿಪ್ರಾಯನ ಹೇಳಕ್ಕೆ ಹೋಗ್ಬೇಡಿ. ನೋಡಿ, ರಾಜಣ್ಣವ್ರು ಹೇಳಿದ್ದು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದಾರೆ. ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ರಾಜಣ್ಣವ್ರ ಇದನ್ನು ಡಿಸ್ಪ್ಯೂಟೇ ಮಾಡ್ತಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದ ಒಳಗಡೆ ಚರ್ಚೆ ಆದಂಥ ಸಂದರ್ಭದಲ್ಲಿ ಏನು ಉತ್ತರವನ್ನು ಕೊಟ್ಟರು ಅದನ್ನು ರಾಜಣ್ಣವರು ಇವತ್ತು ಅವ್ರ ಮಾತುಗಳಲ್ಲಿ ಹೇಳಿದ್ದಾರೆ. ನೀವು ಅದನ್ನು ಕೆಲವು ಮಾತ್ರ ನಿಮ್ಗೆ ಎಷ್ಟು ಪಾರ್ಟ್ ಬೇಕೋ ಅಷ್ಟು ಪಾರ್ಟ್ ತಗೊಂಡು ಮಾತಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು ಹೈಕಮಾಂಡ್ ಹೇಳಿದರೆ ಆ ಮಾತನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ಅದರಲ್ಲಿ ನಥಿಂಗ್ ನ್ಯೂ ಇನ್ ದಟ್. ನೀವು ಅದನ್ನು ನಿಮ್ಗೆ ಹೆಂಗೆ ಬೇಕೋ ಹಂಗೆ ವ್ಯಾಖ್ಯಾನ ಮಾಡಿ ಪದತ್ಯಾಗ ಅನ್ನೋ ವಿಚಾರ ಪ್ರಸ್ತಾಪ ಆಗಿದ್ದು ಫಾರ್ ದ ಫಸ್ಟ್ ಟೈಮ್. ಅದನ್ನೇ ನೀವು ನಿಮ್ಗೆ ಯಾವ್ದು ಬೇಕೋ ಪಿಕ್ ಆ್ಯಂಡ್ ಚೂಸ್ ಮಾಡಿ ಮಾತಾಡಿದ್ರೆ ಅದಕ್ಕೆ ಅರ್ಥ ಕೊಡೋಕ್ಕಾಗಲ್ಲ. ಕಾಂಗ್ರೆಸ್ ಪಾರ್ಟಿ ಈಸ್ ಎ ನ್ಯಾಷನಲ್ ಪಾರ್ಟಿ. ಆಗಲೇ ಶೆಟ್ಟರು ಮಾತಾಡ್ತಾ ಒಂದು ಮಾತನ್ನು ಕೋಟ್ ಮಾಡಿದ್ರು, ಕುಮಾರಸ್ವಾಮಿದು ಯಡಿಯೂರಪ್ಪನವ್ರದ್ದು. ಇಟ್ ವಾಸ್ ಎ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪೊಲಿಟಿಕಲ್ ಪಾರ್ಟಿ. ಅದು ಬೇರೆ, ಆ ಸಂದರ್ಭ ಆ ಪರಿಸ್ಥಿತಿ ಅದು ಬೇರೆ. ಇಲ್ಲಿ ಇಟ್ ಈಸ್ ದ ಇಂಟರ್ನಲ್ ಡಿಸಿಷನ್. ನೀವು BJPಲಾಗಲಿ ಕಾಂಗ್ರೆಸ್ ಆಗಲಿ ಹೈಕಮಾಂಡ್ ಏನಿರುತ್ತೆ ಹೈಕಮಾಂಡ್ ತೀರ್ಮಾನಕ್ಕೆ ಒಳಪಟ್ಟು ಎಲ್ಲರೂ ನಡ್ಕೋಬೇಕಾಗುತ್ತೆ. ಸಿದ್ದರಾಮಯ್ಯವ್ರಿಗೂ ಅಪ್ಲಿಕಬಲ್ಲು, ರಾಜಣ್ಣವ್ರಿಗೂ ಅಪ್ಲಿಕಬಲ್ಲು, DK ಸಾಹೇಬ್ರಿಗೂ ಅಪ್ಲಿಕಬಲ್ಲು, ಎಲ್ರಿಗೂ ಅಪ್ಲಿಕಬಲ್ಲು. ಸಿದ್ದರಾಮಯ್ಯನವರು ಎಲ್ಲ DK ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಸದನದ ಒಳಗಡೆ ಮತ್ತು ಆಚೆ ಕಡೆ ಎರಡು ಕಡೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಕೊಡುತ್ತೆ ಅದರಂತೆ ನಡ್ಕೋತೀವಿ ಅಂತ ಹೇಳಿದ್ದಾರೆ. ಸ್ವಾಭಾವಿಕ. ಅವ್ರು ಬೇರೆ ಬೇರೆ ಅವ್ರ ಅಭಿಮಾನಿಗಳು ಅವಕಾಶ ಸಿಗಲಿ ಅಂತ ಕೇಳೋದು ಸ್ವಾಭಾವಿಕ. ತಾವಾಗಲೇ ಕೆಲವು ಶಾಸಕರನ್ನ ಮಾತಾಡ್ಸಿದ್ರಿ. ಅವರು ಫಸ್ಟ್ ಟೈಮ್ ಗೆದ್ದಿರ್ತಕ್ಕಂಥವ್ರು, 2ನೇ ಸಲ ಗೆದ್ದಿರ್ತಕ್ಕಂಥವ್ರು, 3ನೇ ಸಲ ಗೆದ್ದಿರ್ತಕ್ಕಂಥವ್ರು, 4ನೇ ಸಲ ಗೆದ್ದಿರ್ತಕ್ಕಂಥವ್ರು, 5-6 ಸಲ ಗೆದ್ದಿರ್ತಕ್ಕಂಥವ್ರು ಅಪೇಕ್ಷೆ ಪಡೋದು ಸಹಜ. ನಮ್ಮಲ್ಲಿ ಸೋಷಿಯಲ್ ಜಸ್ಟ್ಗೆ ಅನುಗುಣವಾಗಿ ಪ್ರಾದೇಶಿಕವಾರು ಜಾತಿಗೆ ಅನುಗುಣವಾಗಿ ಮಂತ್ರಿಗಳನ್ನ ಕೊಡೋಂಥದ್ದು ನಡ್ಕೊಂಬಂದಿದೆ. ಅದೇ ಥರ ಅದನ್ನು ಪಾರ್ಟಿ ಹೈಕಮಾಂಡ್ ಡಿಸಿಷನ್ ತೊಗೊಳುತ್ತೆ. ಇವತ್ತು ರಾಜಣ್ಣವ್ರೇನೋ ಕೋಟ್ ಮಾಡಿದ್ದಾರೆ, ಅವರು ಭಾಳ ಸ್ಪಷ್ಟವಾಗಿದ್ದಾರೆ. ಅವ್ರ ಮಾತು ಪೂರ ನೋಡಿ ನೀವು. ಹೈಕಮಾಂಡ್ ಹೇಳಿದರೆ ಅನ್ನೋ ಪದನ ಭಾಳ ಸ್ಪಷ್ಟವಾಗಿ ಬಳಸಿದ್ದಾರೆ. ಅದನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ, DK ಶಿವಕುಮಾರ್ ಹೇಳಿದ್ದಾರೆ. ಅದು ಪ್ರಶ್ನೆ ಇಲ್ಲ. ಸ್ವಾಭಾವಿಕವಾಗಿ ಈಗ ಕೆಲವರು ಮಂತ್ರಿ ಸ್ಥಾನ ಅಪೇಕ್ಷೆ ಪಡ್ಕೊಂಡು 4ರಲ್ಲಿ ಪಂಚರಾಜ್ಯಗಳ ಚುನಾವಣೆ ಬಂದ ಮೇಲೆ ಎಕ್ಸ್ಪ್ಯಾನ್ಷನ್ ಆಗ್ಬೋದು ಅಂತೇಳಿ ಅವರು ಹೈಕಮಾಂಡ್ಗೆ ಕೇಳ್ತಾ ಇದ್ದಾರೆ. ಅದೇ ರೀತಿ DK ಶಿವಕುಮಾರ್ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ತಪ್ಪು ಅಂತ ಅಲ್ಲ, ಅದು ಪಾರ್ಟಿನಲ್ಲಿ ಇಂಟರ್ನಲ್ ತೀರ್ಮಾನಗಳು ಆಗೋಂಥದ್ದು. ಇದು ಎಲ್ಲ ಪಾರ್ಟಿಲಿ ಇರುತ್ತೆ. ಹಿಂದೆ ಕರ್ನಾಟಕದಲ್ಲಿ ಆ ಸಂದರ್ಭನೇ ಬೇರೆ ಇತ್ತು. 2008ರಲ್ಲಿ ಏನು ಕುಮಾರಸ್ವಾಮಿ ವಚನಭ್ರಷ್ಟತೆ ಆರೋಪವನ್ನು ಇಟ್ಕೊಂಡು BJP ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ BJPಲಿ 3 ಜನ ಮುಖ್ಯಮಂತ್ರಿಗಳಾದರು. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಕಳೆದ ಕರ್ನಾಟಕದಲ್ಲೇ ಸಮ್ಮಿಶ್ರ ಸರ್ಕಾರ ಹೋದ ನಂತರ BJPನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಯಡಿಯೂರಪ್ಪನವ್ರ ಬದಲಾವಣೆ ಆದರು, ಬಸವರಾಜ ಬೊಮ್ಮಾಯಿ ಬಂದರು, ಈ ಥರದ್ದು. ಅದು ಬೇರೆ ಬೇರೆ ಸಂದರ್ಭದಲ್ಲಿ ಯತ್ನಾಳ್ ಅವರೇ ಅನೇಕ ಆರೋಪಗಳು ಮಾಡಿದ್ರು. ಅದೇನೇ ಇಲ್ಲಿ ಆರೋಪಗಳು. ಬಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ಆಗೋಂಥದ್ದು ಈ ಥರ ಆಗ್ತವೆ. ಬಟ್ ಕಾಂಗ್ರೆಸ್ ಪಾರ್ಟಿನಲ್ಲಿ ನಮ್ಮ ಹೈಕಮಾಂಡು ರಾಹುಲ್ ಗಾಂಧಿರವರು ಏನಾದ್ರು ತೀರ್ಮಾನ ತೊಗೊಂಡ್ರೆ ಆ ತೀರ್ಮಾನ ಅಪ್ಲಿಕಬಲ್ಲು. ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಬಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಯಾವಾಗ ಅಂತ ಪ್ರಶ್ನೆ ಬರೋದಿಲ್ಲ. ಅಪ್ಲಿಕೇಶನ್ ಯಾಕಂದ್ರೆ ನೀವು ಗಮನಿಸಿರಬಹುದು, ಇಲ್ಲ ಡೇ ಒನ್ನಿಂದ ಈ ಗೊಂದಲ ಸೃಷ್ಟಿಯಾಗಿದೆ. ಗೊಂದಲ ಹಾಗೆ ಉಳ್ಕೊಂಡೇ ಬರ್ತಾ ಇದೆ. ಇಲ್ಲ, ಭಾಳ ಒಳ್ಳೆ ಪದ ಬಳಸಿದ್ರಿ ತಾವು, ಅಪ್ಲಿಕೇಶನ್ ಆಫ್ ಮೈಂಡ್. ಅಪ್ಲಿಕೇಶನ್ ಆಫ್ ಮೈಂಡ್ ಮಾಧ್ಯಮಗಳು ತೊಗೊಂಡು ನಾವು ಮಾಡೋದಿಲ್ಲ. ಪಾರ್ಟಿನಲ್ಲಿ ಒಂದು ಹೈಕಮಿಟಿ ಇದೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇದೆ, ಪಾರ್ಟಿ ಲೀಡರ್ಗಳಿದ್ದಾರೆ. ಸೊ ಅವರು ತೊಗೊಂಡು ಸಂದರ್ಭಕ್ಕೆ ಅನುಗುಣವಾಗಿ ಆಗಲೇ ವಿಶ್ಲೇಷಣೆ ಮಾಡ್ತಾ ನಾತು ಅವ್ರು ಹೇಳಿದ್ರು. ಬೇರೆ ಬೇರೆ ಅಂಶಗಳನ್ನೆಲ್ಲ ಪರಿಗಣಿಸ್ಕೊಂಡು ಇಲ್ಲೇ ನಾಯಕನ ಕರೆಸಿ ಅವ್ರ ಜೊತೆ ಮಾತುಕತೆ ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಇಲ್ಲಿನ ಪರಿಸ್ಥಿತಿ ಈಗ, ಯಾಕೆಂದರೆ 2 ವರ್ಷಕ್ಕೆ ಚುನಾವಣೆ ಇದೆ, ಮತ್ತು ಈಗಿರ್ತಕ್ಕಂಥವ್ರು CM DCM ಅವರ ಅಭಿಪ್ರಾಯ ಬೇರೆ ಬೇರೆ ಆ್ಯಂಗಲಲ್ಲಿ ಅಭಿಪ್ರಾಯಗಳು ತೊಗೊಂಡು ಹೈಕಮಾಂಡಲ್ಲಿ ಕಂಪ್ನಿ ತಡ ಮಾಡಿದಷ್ಟು ಗೊಂದಲಗಳು ಜಾಸ್ತಿ ಅಲ್ವಾ ರಮೇಶ್ ಬಾಬು? ಎಂಥದ್ದು ಇಲ್ಲ. ನಾನು ಹೇಳಿದಂಥ ಮಾತಲ್ಲ ನೋಡಿ, ರಾಜಣ್ಣ ಅವರು ಅದನ್ನೇ ಹೇಳಿದ್ರು, ಗೊಂದಲ ಆಗ್ತಾ ಇದೆ. ಬೇರೆ ಬೇರೆ MLAಗಳು ಅದನ್ನೇ ಹೇಳ್ತಿದ್ದಾರೆ, ಗೊಂದಲ ಆಗ್ತಿದೆ ಅಂತ. ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಅಥವಾ ಯಾವುದೇ ನಾಯಕರು ಮಾತಾಡಿದ್ರೆ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ರೆಸ್ಪಾಂಡ್ ಮಾಡೋದಕ್ಕೆ ಹೋಗೋದಿಲ್ಲ. ಅದು ನಮ್ಮ ಸಂಪ್ರದಾಯ, ಪಾರ್ಟಿ ಸಂಪ್ರದಾಯ. ಪಾರ್ಟಿಗಳಲ್ಲಿ ಈ ಥರದ್ದು ಡೆವಲಪ್ಮೆಂಟ್ಗಳು ಕಾಮನ್, ಎಲ್ಲ ಸಂದರ್ಭದಲ್ಲಿ ನಡ್ಕೊಂಡು ಬಂದಿದೆ. ಕಾಂಗ್ರೆಸ್ ನೀವು 1947 ಮೊದಲನೇ KC ರೆಡ್ಡಿ ಸರ್ಕಾರದಿಂದ ಇಲ್ಲಿಯವರೆಗೆ ಆಯಾ ಹಂತಗಳಲ್ಲಿ ಈ ಥರ ಕ್ಲೈಮ್ ಮಾಡೋವಂಥದ್ದು, ಅವ್ರು ಪ್ರತಿಪಾದನೆ ಮಾಡೋವಂಥದ್ದು, ಮುಖ್ಯಮಂತ್ರಿ ಸ್ಥಾನ ಆಗಲಿ ಮಂತ್ರಿ ಸ್ಥಾನ ಆಗಲಿ ಬೇರೆವೆಲ್ಲ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರುತ್ತೆ.
ಇಟ್ ಈಸ್ ಎ ನ್ಯಾಷನಲ್ ಪಾರ್ಟಿಯ ಸಿದ್ಧಾಂತಕ್ಕೆ ಅನುಗುಣವಾಗಿ ಪಾರ್ಟಿ ಹೈಕಮಾಂಡ್ ತೀರ್ಮಾನಗಳು ತಗೊಳುತ್ತೆ. ಆ ತೀರ್ಮಾನಕ್ಕೆ ಅನುಗುಣವಾಗಿ ಎಲ್ಲ ನಾಯಕರು ನಡ್ಕೋತಾರೆ. ಸರ್ ಇಲ್ಲ ರಮೇಶ್ ಬಾಬು ಅವರೇ, ನವೆಂಬರ್ 20ರಿಂದ ಈಗ ನಾವು ಹೆಚ್ಚು ಕಡಿಮೆ ನಾಳೆ ಏಪ್ರಿಲ್ 29 ಅಂದರೆ ಮೇವರೆಗೂ ಕೂಡ, ನವೆಂಬರ್ನಿಂದ ಮೇವರೆಗೂ ಕೂಡ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಇಡೀ ರಾಜಕಾರಣದಲ್ಲಿ ನಡೀತಾ ಇರೋ ಚರ್ಚೆ ಏನು, ಸಿದ್ದರಾಮಯ್ಯನವ್ರು ಇಳಿತಾರಾ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ, ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿತಾರಾ, ಡಿ ಕೆಗೆ ಅವಕಾಶ ಸಿಗೋಲ್ವಾ ಅಂತಕ್ಕಂಥದ್ದು. ಸೊ ಈಗ ನಿಮ್ಮಲ್ಲೇನೋ ಇಂಟರ್ನಲ್ ನೀವು ಕುಮಾರಸ್ವಾಮಿ, ಶಂಕರ ಶೆಟ್ಟರ್ ಹೇಳಿದರು, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವ್ರ ನಡುವೆ ಒಂದು ಅಗ್ರಿಮೆಂಟ್ ಆಗಿತ್ತು, ಬಹಿರಂಗ ಅಗ್ರಿಮೆಂಟ್ ಆಗಿತ್ತು. ಪಾರ್ಟಿ ಇಂಟರ್ನಲ್ಲಿ ಆ ರೀತಿಯೇನು ಅಗ್ರಿಮೆಂಟ್ ಆಗಲ್ಲ. ಬಟ್ ರಾಜ್ಯದ ಜನತೆಗೂ ಕೂಡ ತಿಳಿದುಕೊಳ್ತಕ್ಕಂಥ ಅಧಿಕಾರ ಇದೆ ಅಲ್ವಾ? ಯಾಕಂದರೆ ಕ್ವಶನ್ ಈಸ್ ನಾಟ್ KPCC ಪ್ರೆಸಿಡೆಂಟ್ ಯಾವಾಗ ಬದಲಾವಣೆ ಆಗುತ್ತೆ, ನಿಮ್ಮ ಪಾರ್ಟಿಯ ಆಂತರಿಕ ವಿಚಾರ. ಮುಖ್ಯಮಂತ್ರಿಗಳ ವಿಷಯದಲ್ಲಿ ಇಂಟರ್ನಲ್ ಅಗ್ರಿಮೆಂಟ್ ಆಗಿದೆಯಾ ಇಲ್ವಾ? ಈಗ ಹೈಕಮಾಂಡ್ ಯಾವಾಗ ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದು ಮಾಧ್ಯಮಗಳು ಕಾಯ್ದುಕೊಂಡು ಕುಳಿತಿಲ್ಲ. ನಿಮ್ಮ ಶಾಸಕರು ದಿನ ಬೆಳಗ್ಗೆ ಎದುರು ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹೀಗಿರುವಾಗ ಒಂದಕ್ಕೊಂದು ಅಂತಿಮ ವಿರಾಮ ಅಂತಿರೋ, ಒಂದು ಫುಲ್ ಸ್ಟಾಪ್ ಅಂತಿರೋ, ಅಥವಾ ಒಂದು ಕ್ಲಾರಿಫಿಕೇಶನ್ ಅಂತಿರೋ, ಇದು ಬೇಕಾಗತ್ತಲ್ವಾ? ನೀವು ನವಂಬರ್ ಕೋಟ್ ಮಾಡಿ ಮಾತಾಡ್ತಾ ಇದ್ದೀರಾ. ನವಂಬರ್ ಅಲ್ಲ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರ ಜನ್ಮದಿನದ ಅಮೃತ ಮಹೋತ್ಸವದ ಕಾರ್ಯಕ್ರಮ ಆದ ಸಂದರ್ಭದಲ್ಲಿಂದೂ ಸಹ ಈ ಥರದ ಪ್ರಶ್ನೆಗಳು ಮಾಧ್ಯಮದವರು ಚರ್ಚೆ ಮಾಡ್ತಲೇ ಬಂದಿದ್ದಾರೆ. ನೀವು ಜನಕ್ಕೆ ಹೌದು ನಮ್ಗೆ ಉತ್ತರದಾಯಿತ್ವವಿದೆ, ಜನಕ್ಕೆ ಉತ್ತರವನ್ನು ಕೊಡಬೇಕು, ಅದಿದ್ದರೆ ನಮ್ಮ ಹೈಕಮಾಂಡ್ ತಿಳಿಸುತ್ತೆ. ಸದ್ಯಕ್ಕಿಲ್ಲ ಅಂತೇಳಿ ನೀವು ಆಗಲೇ ನಮ್ಮ ಹಲವಾರು ಶಾಸಕರ ಅಭಿಪ್ರಾಯಗಳನ್ನ ಇಟ್ನಾಳ್ ಸಮೇತವಾಗಿ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು ಇರ್ಬೋದು, ಬಂಗಾರಪೇಟೆ ನಾರಾಯಣಸ್ವಾಮಿ ಇರ್ಬೋದು, ಎಲ್ಲರೂ ಅಭಿಪ್ರಾಯವನ್ನು ತಾವು ತೋರಿಸಿದ್ರಿ. ಯಾರೂ ಸಹ ಆ ಅಭಿಪ್ರಾಯ ಹೇಳಲೇ ಇಲ್ಲ. ಅವರು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಮತ್ತು ನಾವು ಮಂತ್ರಿ ಸ್ಥಾನದ್ದು ಅಪೇಕ್ಷೆ ಪಟ್ಟಿದ್ದೇವೆ, ಅದು ಸಹ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಂಥದ್ದು. ಕೊಡಬೇಕು ಅಂತ ನಾವು ಒತ್ತಾಯ ಮಾಡಿಲ್ಲ, ಕೊಡಿ ಅಂತ ಕೇಳಿದ್ದೇವೆ. ಅದು ನಿರ್ಧಾರ ಮಾಡೋಂಥದ್ದು ಹೈಕಮಾಂಡ್ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ನಮ್ಮ ಪಕ್ಷದ ಶಾಸಕರು, ಪಕ್ಷದ ಲೀಡರ್ಗಳು ಎಲ್ಲ ಹೇಳಿದ್ದಾರೆ. ನೀವು ರಾಜಣ್ಣವ್ರದ್ದು ನೀವು ತಗೊಂಡ್ರು ಸಹ ರಾಜಣ್ಣವರು ಸಹ ಎಲ್ಲೇ ಹಾಗೆ ಆಗುತ್ತೆ ಅಂತ ಹೇಳಲಿಲ್ಲ. ಹೈಕಮಾಂಡ್ ಏನಾದ್ರು ನಿರ್ದೇಶನ ಕೊಟ್ಟರೆ ಸಿದ್ದರಾಮಯ್ಯನವರು ಅಂತ ನಡ್ಕೋತಾರೆ ಅಂತ ಹೇಳಿದ್ರು, ಬಿಟ್ಟರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಅವರೂ ಹೇಳಿಲ್ಲ. ಹಾಗಾಗಿ ತಾವೇನು ಚರ್ಚೆ ಮಾಡ್ತಾ ಇದ್ದೀರಾ ಇದು ಆಯಾ ಸಂದರ್ಭಕ್ಕೆ ನಡ್ಕೊಂಡು ಹೋಗ್ತವೆ. ಅದು ಏನೇ ಇದ್ರೂ ಸಮ AICC ಹ್ಯಾಸ್ ಟು ಕಮಿಟ್ ಟು ದ ಫೋರ್ಸ್. ಈಗ ಉದಾಹರಣೆಗೆ ನಮ್ಮಲ್ಲಿ ಸನ್ಮಾನ್ಯ ಖರ್ಗೆರವರೇ ಕರ್ನಾಟಕದಿಂದ AICC ಅಧ್ಯಕ್ಷರಾಗಿದ್ದಾರೆ. ಅವರ ಅಭಿಪ್ರಾಯವನ್ನು ಸಹ AICC ಅವರು ತೊಗೊಳ್ಳೋಂಥ ಸಂದರ್ಭ ಇರುತ್ತೆ. ಮತ್ತು ಇವರಿಬ್ಬರನ್ನು ಕೂರಿಸ್ಕೊಂಡು ಮಾತಾಡೋಂಥದ್ದು ಅದು AICC ತೀರ್ಮಾನ ತೊಗೊಳ್ತಾ ಬಿಟ್ಟರೆ ಯಾರೋ ನಮ್ಮ ಪಾರ್ಟಿ MLAಗಳು ಮಾತಾಡಿದ್ರು ಅಥವಾ ಇನ್ಯಾರೋ ನಾಯಕರು ಅಭಿಪ್ರಾಯ ಕೊಟ್ಟರು ಅಂತೇಳಿ ಅದರ ಆಧಾರದ ಮೇಲೆ ತೀರ್ಮಾನ ತೊಗೊಳ್ಳೋಂಥದ್ದು ಯಾವತ್ತೂ ನಡೆದಿಲ್ಲ, ನಡೆಯೋದು ಇಲ್ಲ. ಎಸ್, ಚಂದ್ರಶೇಖರ್ ಮಾತಾಡಿಸ್ತೀನಿ, ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕೇಳ್ತೀನಿ. ನನಗೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.